ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ವಂಚನೆ ಮಾಡಿದಂಥ ಒಂದು ಪ್ರಕರಣ. ಇದರಲ್ಲಿ ಪವಿತ್ರ ಗೌಡ ಕರ ಮತ್ತು ಬಗದಷ್ಟು ಬಯಲಾಗ್ತಾ ಇದೆ. ಪವಿತ್ರ ಗೌಡ ಮುಖವಾಡವನ್ನು ಸಂತ್ರಸ್ತೆ ತೆರೆದಿಟ್ಟಿದ್ದಾರೆ. ಸರ್ಕಾರಿ ಕೆಲಸ ಕೊಡಿಸ್ತೀನೆಂದು ವಂಚನೆ ಮಾಡಿದಂತಹ ಪ್ರಕರಣ ಇದು. ಪವಿತ್ರ ಗೌಡ ಕರ ಮತ್ತು ಬಗದಷ್ಟು ಬಯಲಾಗ್ತಾ ಇದೆ. ಇದೀಗ ತಾನು ಮೋಸಕ್ಕೆ ಒಳಗಾದಂತಹ ಸಂತ್ರಸ್ತೆ ಪವಿತ್ರ ಗೌಡ ಮುಖವಾಡವನ್ನು ಬಯಲು ಮಾಡಿದ್ದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಮಾಡಿದ್ದಾರೆ. ಪವಿತ್ರ ಗೌಡ ನಂಬಿ ನಾವು 24 ಲಕ್ಷ ರೂಪಾಯಿ ಕೊಟ್ಟಿದ್ವಿ, ಹಣ ಕೊಟ್ಟಿರೋದಕ್ಕೆ ನಮ್ಮ ಬಳಿ ಸಾಕ್ಷಿಗಳು ಕೂಡ ಇವೆ, ನಿಜವಾಗಿಯೂ ಕೆಲಸ ಕೊಡಿಸ್ತೀನಿ ಅಂತ ನಂಬಿಸಿದ್ಲು. ವಿಧಾನಸೌಧದಲ್ಲಿ ಡಿ ಗ್ರೂಪ್ ನೌಕರಿ ಕೊಡಿಸೋದಾಗಿ ಹೇಳಿದ್ಲು. 24 ಲಕ್ಷದಲ್ಲಿ 10 ಲಕ್ಷ ಮಾತ್ರ ವಾಪಸ್ ಕೊಟ್ಟಿದ್ದಾಳೆ ಅನ್ನುವಂಥ ಮಾತನ್ನ ಹೇಳ್ತಾರೆ ಸಂತ್ರಸ್ತೆ. ವಿಧಾನಸೌಧದಲ್ಲಿ ಡಿ ಗ್ರೂಪ್ ನೌಕರಿ ಕೊಡಿಸೋದಾಗಿ ಹೇಳಿ ಮೋಸ ಮಾಡಲಾಗಿದೆ. 10 ಲಕ್ಷ ಮಾತ್ರ ವಾಪಸ್ ಕೊಟ್ಟಿದ್ದಾರೆ 24 ಲಕ್ಷದಲ್ಲಿ. ಉಳಿದ 14 ಲಕ್ಷ ರೂಪಾಯಿ ಇನ್ನೂ ವಾಪಸ್ ಕೊಟ್ಟಿಲ್ಲ ಅಂತ ಸುದ್ದಿಗೋಷ್ಠಿಯಲ್ಲಿ ಸಂತ್ರಸ್ತೆ ಪುಷ್ಪ ಗಂಭೀರ ಆರೋಪ ಮಾಡಿದ್ದಾರೆ. ಪವಿತ್ರ ಗೌಡಗೆ ಹಣ ಕೊಟ್ಟಿರುವಂಥದ್ದು ಮತ್ತು ಆಕೆ ಇನ್ನೂ ವಾಪಸ್ ಕೊಟ್ಟಿಲ್ಲ. ಕೊಟ್ಟಿರುವಂಥ ಹಣದಲ್ಲಿ 14 ಲಕ್ಷ ರೂಪಾಯಿ ಬರಬೇಕಿದೆ. 24 ಲಕ್ಷದಲ್ಲಿ 10 ಲಕ್ಷ ವಾಪಸ್ ಕೊಟ್ಟಿದ್ದಾಳೆ. ಇನ್ನುಳಿದಂಥ 14 ಲಕ್ಷ ರೂಪಾಯಿ ಇನ್ನೂ ವಾಪಸ್ ಕೊಟ್ಟಿಲ್ಲ ಅನ್ನೋದು ಸಂತ್ರಸ್ತೆಯ ಗಂಭೀರ ಆರೋಪ.